ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಾಲುಂಗುರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. ಮದುವೆಯಾದ ಪ್ರತಿ ಮಹಿಳೆಯು ಧರಿಸಲೇಬೇಕಾದ ಒಂದು ಮಂಗಳಕರವಾದ ವಸ್ತು ಇದಾಗಿದೆ. ನಮ್ಮ ಸನಾತನ ಧರ್ಮದಲ್ಲಿ ಕಾಲುಂಗುರವನ್ನು ಧರಿಸುವುದನ್ನು ಅತ್ಯಂತ ಮಂಗಳಕರವೆಂದು ನಂಬಲಾಗುತ್ತದೆ. ಈ ಕಾಲುಂಗುರವನ್ನು ಕೇವಲ ಆಭರಣವಾಗಿ ಅಥವಾ ಅಲಂಕಾರಕ್ಕಾಗಿ ಧರಿಸುವುದಿಲ್ಲ. ಆರೋಗ್ಯದ ದೃಷ್ಟಿಯಿಂದಲೂ ಇದನ್ನು ಧರಿಸುವುದು ತುಂಬಾ ಒಳ್ಳೆಯದು. ನಮ್ಮ ಸಂಪ್ರದಾಯದಲ್ಲಿ ಕಾಲುಂಗುರವನ್ನು ಧರಿಸುವುದರಿಂದ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಶಾಂತಿಯಿಂದ ಕೂಡಿರುತ್ತದೆ ಎಂಬ ನಂಬಿಕೆ ಇದೆ. ಹಾಗೂ ಪತಿಯ ಆಯಸ್ಸು ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಕಾಲುಗಳ ಬೆರಳುಗಳಲ್ಲಿ ಉಂಗುರವನ್ನು ಧರಿಸಿದರೆ ಜೀವನದಲ್ಲಿನ ನಕಾರಾತ್ಮಕತೆಯು ಕಡಿಮೆಯಾಗುತ್ತದೆ. ಇನ್ನು ಕಾಲುಂಗುರವನ್ನು ಧರಿಸುವಾಗ ಬೆಳ್ಳಿಯ ಕಾಲುಂಗುರವನ್ನೇ ಧರಿಸಬೇಕು. ಅಂದವನ್ನು ಹೆಚ್ಚಿಸುವ ಸಲುವಾಗಿ ಬೇರೆ ಮೆಟಲ್ಗಳ ಕಾಲುಂಗುರವನ್ನು ಧರಿಸಬಾರದು. ಬೆಳ್ಳಿಯ ಕಾಲುಂಗುರವನ್ನು ಧರಿಸುವುದರಿಂದ ಧಾರ್ಮಿಕ ಮಹತ್ವಗಳು ಹಾಗೂ ಆರೋಗ್ಯದ ಪ್ರಯೋಜನಗಳು ದೊರೆಯುತ್ತವೆ. ಹಾಗಾದರೆ ಇಷ್ಟು ಮಹತ್ವವಿರುವ ಮಂಗಳಕರವಾದ ಕಾಲುಂಗುರವನ್ನು ಎಷ್ಟು ಸುತ್ತುಗಳಲ್ಲಿ ಧರಿಸಿದರೆ ಏನು ಫಲ ಎಂದು ವಿವರವಾಗಿ ತಿಳಿಯೋಣ. ನಮ್ಮ ಸಂಪ್ರದಾಯದಲ್ಲಿ ಹಿರಿಯರು ನಂಬಿದ ನಂಬಿಕೆಗಳ ಪ್ರಕಾರ ಎಲ್ಲ ಪದ್ಧತಿಗಳನ್ನು ಅನುಸರಿಸಲಾಗುತ್ತದೆ. ಅದರಂತೆಯೇ ವಿವಾಹಿತ ಮಹಿಳೆಯರು ಶುಭ ಫಲಗಳಿಗಾಗಿ ಎಷ್ಟು ಸುತ್ತಿನ ಕಾಲುಂಗುರವನ್ನು ಧರಿಸಬೇಕೆಂದು ಹಿರಿಯರು ಹೇಳಿದ್ದಾರೆ ಎಂದು ವಿವರವಾಗಿ ತಿಳಿಯೋಣ. ಒಂದು ಸುತ್ತಿನ ಕಾಲುಂಗುರ. ಒಂದು ಸುತ್ತಿನ ಕಾಲುಂಗುರವನ್ನು ಕೆಲವೊಬ್ಬರು ಧರಿಸುತ್ತಾರೆ. ಒಂದು ಸುತ್ತಿನ ಕಾಲುಂಗುರವನ್ನು ಧರಿಸುವುದು ಒಳ್ಳೆಯದಲ್ಲ. ಇದು ಅಶುಭ ಎಂಬ ನಂಬಿಕೆ ಇದೆ ಹಾಗೂ ಇದರಿಂದ ಅಶುಭ ಫಲಗಳು ಲಭಿಸುತ್ತವೆ ಎಂದು ಹೇಳಲಾಗುತ್ತದೆ. ನಮ್ಮ ಹಿರಿಯರ ಪ್ರಕಾರ ಒಂದು ಸುತ್ತಿನ ಕಾಲುಂಗುರವನ್ನು ಧರಿಸಬಾರದು. ಎರಡು ಸುತ್ತಿನ ಕಾಲುಂಗುರ. ಎರಡು ಸುತ್ತಿನ ಕಾಲುಂಗುರವನ್ನು ಧರಿಸುವುದು ಒಳ್ಳೆಯದು. ಎರಡು ಸುತ್ತಿನ ಕಾಲುಂಗುರವನ್ನು ಧರಿಸುವುದರಿಂದ ಭಗವಾನ್ ಶಂಕರ ಮತ್ತು ವಿಷ್ಣುದೇವನ ಆಶೀರ್ವಾದವು ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಮೂರು ಸುತ್ತಿನ ಕಾಲುಂಗುರ. ಮೂರು ಸುತ್ತಿನ ಕಾಲುಂಗುರವನ್ನು ಧರಿಸುವುದು ಶುಭವೆಂದು ನಂಬಲಾಗುತ್ತದೆ. ಇದರಿಂದ ತ್ರಿಮೂರ್ತಿಗಳಾದ ಬ್ರಹ್ಮದೇವ, ವಿಷ್ಣುದೇವ ಹಾಗೂ ಭಗವಾನ್ ಶಂಕರರ ಅನುಗ್ರಹವು ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಐದು ಸುತ್ತಿನ ಕಾಲುಂಗುರ. ಐದು ಸುತ್ತಿನ ಕಾಲುಂಗುರವನ್ನು ವಿವಾಹಿತ ಮಹಿಳೆಯರು ಧರಿಸುವುದರಿಂದ ಜೀವನದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಪ್ರತಿ ಕೆಲಸದಲ್ಲಿಯೂ ಪ್ರಗತಿ, ಯಶಸ್ಸು ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ದಾಂಪತ್ಯ ಜೀವನವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣುತ್ತದೆ. ಏಳು ಸುತ್ತಿನ ಕಾಲುಂಗುರ. ಏಳು ಸುತ್ತಿನ ಕಾಲುಂಗುರವನ್ನು ಧರಿಸುವುದರಿಂದ ದಾಂಪತ್ಯ ಜೀವನವು ಸುಖ ಸಂತೋಷ ನೆಮ್ಮದಿಯಿಂದ ಕೂಡಿರುತ್ತದೆ ಹಾಗೂ ದಾಂಪತ್ಯದಲ್ಲಿ ಪ್ರೀತಿ ವಿಶ್ವಾಸವು ಹೆಚ್ಚುತ್ತದೆ. ಎಂಟು ಸುತ್ತಿನ ಕಾಲುಂಗುರ. ವಿವಾಹಿತ ಮಹಿಳೆಯರು 8 ಸುತ್ತುಗಳ ಕಾಲುಂಗುರವನ್ನು ಧರಿಸುವುದರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹವು ಲಭಿಸುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಬಡತನ, ದಾರಿದ್ರ್ಯ, ಕಷ್ಟಗಳು ಕಾಡುವುದೇ ಇಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ 8 ಸುತ್ತಿನ ಕಾಲುಂಗುರವನ್ನು ಧರಿಸಬೇಕು. 9 ಸುತ್ತಿನ ಕಾಲುಂಗುರ. 9 ಸುತ್ತಿನ ಕಾಲುಂಗುರವನ್ನು ಧರಿಸುವುದರಿಂದ ದಾಂಪತ್ಯ ಜೀವನವು ಯಶಸ್ಸಿನ ಜೀವನವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಅನೇಕ ಶುಭ ಫಲಗಳು ಲಭಿಸುತ್ತವೆ. ಹೀಗೆ ಮಂಗಳಕರವಾದ ಬೆಳ್ಳಿಯ ಕಾಲುಂಗುರವನ್ನು ಸರಿಯಾದ ರೀತಿಯಲ್ಲಿ ಧರಿಸಿ ಯಶಸ್ಸಿನ ಸುಂದರವಾದ ಜೀವನವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.